ಮಾತಾಡ್ತಾರೆ ಅಂತ ಅನ್ಕೊಂಡಿರಲಿಲ್ಲ ಕಡೆಯ. ತುಂಬಾ ಅವಮಾನ ಮಾಡ್ಬಿಟ್ರು. ಸದ್ಯ ಮುಖಕ್ಕೆ ಸಗಣಿ ಎರಚಿ ಕಳಿಸ್ಲಿಲ್ವಲ್ಲ. ನಿನ್ನ ಮಗ ಮಹಾ ಬುದ್ಧಿವಂತ, ಅವ್ರ ಮಾವ ದೊಡ್ಡ ಕಳ್ಳ. ಅವನಿಂದ ತನ್ನ ತಂಗಿ ಮದುವೆಗೆ 200 ಗ್ರಾಂ ಚಿನ್ನ ತಂದ ಹಾಕ್ತಾನೆ ಅಂತ ನೀನ್ ತಿಳ್ಕೊಂಡಿದ್ದೆ. ಆದ್ರೆ ನಿನ್ನ ಮಗ ಪ್ರಚಂಡ. ಅವನಿದಾನಲ್ಲ ನಿನ್ನ ಬೀಗ, ಅವನು ಮಹಾ ಪ್ರಚಂಡ. ಹುಷಾರಾಗ್ಬಿಟ್ಟ. ಈಗ್ಲಾದ್ರೂ ಅರ್ಥ ಮಾಡ್ಕೊಳೆ ಯಾರು ಏನು ಹೇಗೆ ಅಂತ. ಲೇ, ರಮೇಶ ಇಲ್ಲ ಅಂದಿದ್ರೆ ಈ ನಿಶ್ಚಿತಾರ್ಥ ನಡೀತಿತ್ತ? ಓಹೋ, ಅದೇನ್ ದೊಡ್ಡದಾಗಿ ನನ್ನ ಹೊಟ್ಟೆಲಿ ಹುಟ್ಟಿದ ಮಗ, ನನ್ನ ರಕ್ತ, ನನ್ನ ಉಸಿರು ಅಂತ ತಲೆ ಮೇಲೆ ಹೊತ್ಕೊಂಡ್ ಮೆರೀತಿದ್ದೆ. ಈಗ ಅವನಿಂದ ಏನ್ ಮಾಡಕ್ಕಾಯ್ತೆ? ನನ್ ಮಗ ಶ್ರೀಮಂತರ ಮನೆ ಅಳಿಯ ತನ್ನ ತಂಗಿ ಮದುವೆನ ಅದ್ದೂರಿಯಾಗಿ ಮಾಡ್ತಾನೆ. ನನ್ನ ಹೊಟ್ಟೆಲಿ ಹುಟ್ಟಿದ 2 ಮಕ್ಕಳು ಸುಖವಾಗಿರ್ತಾರೆ, ಸಂತೋಷವಾಗಿರ್ತಾರೆ ಅಂತ ಆಸೆ ಪಟ್ಟಿದ್ದೆ ಕಡೆಯ. ಆದ್ರೆ ಆ ಮನೆಯಲ್ಲಿ ನನ್ನ ಮಗ ಕೆಲಸದೊಂಥರ ಇದ್ದಾನೆ ಅಂತ ನನಗೆ ಈಗ ಅರ್ಥ ಆಯ್ತು. ಅದನ್ನೆಲ್ಲ ನೆನೆಸ್ಕೊಂಡ್ರೆ ನನಗೆ ತುಂಬಾ ನೋವಾಗ್ತದೆ ಕಡೆಯ. ಇಷ್ಟಕ್ಕೆ ಹೀಗೆ ನೊಂದ್ಕೊಂಡ್ರೆ ಹೇಗೆ? ಇವತ್ ನಡೆದಿದ್ ನೋಡಿ ನೀನು ದುಃಖ ಪಡ್ತಾ ಇದೀಯಾ. ಇನ್ನು ಮುಂದೆ ಆ ಮನೇಲಿ ಏನ್ ನಡೆಯುತ್ತೆ ಗೊತ್ತಾ? ನಿನ್ನ ಮಗ ತನ್ನ ಮಾವನ್ ಚಪ್ಪಲಿನ ಒರೆಸಿ ಮಾವನ್ ಕಾಲಿಗೆ ಹಾಕ್ಬೇಕಾಗುತ್ತೆ. ಇದು ನಡೆಯುತ್ತೋ ಇಲ್ಲೋ ನೋಡ್ತಾ ಇರು. ಮೋಸದಿಂದ ಎಲ್ಲ ಕಿತ್ಕೊಂಡು ನನ್ನ ಮಗ ರಮೇಶ, ನನ್ನ ಸೊಸೆ ಅರ್ಚನಾನ ಮನೆಯಿಂದ ಹೊರಗೆ ಹಾಕಿದೀಯಲ್ಲ, ಅನುಭವಿಸ್ಬೇಕು ಕಣೆ. ಲೇ, ಇದಿನ್ನು ಆರಂಭ ಅಷ್ಟೇ. ನಿನ್ನ ಹೊಟ್ಟೆಲಿ ಹುಟ್ಟಿದ ಮಗ ಅಲ್ಲ ಅಂತ ರಮೇಶನ್ಗೆ ಅಷ್ಟೊಂದು ಅನ್ಯಾಯ ಮಾಡಿ ಅಷ್ಟೊಂದು ಕಷ್ಟ ಕೊಟ್ಟೆ. ಅವನು ಇಲ್ಲದೆ ಇದ್ದಿದ್ರೆ ನಿನ್ನ ಹೊಟ್ಟೆಲಿ ಹುಟ್ಟಿದ ನನ್ನ ಮಗಳ ನಿಶ್ಚಿತಾರ್ಥ ನಡೀತಿದ್ದೇನೆ ಇವತ್ತು. ಒಂದು ವೇಳೆ ನಿನ್ನ ಮಗ ಹೇಳ್ದಾಗೆ ನಿಶ್ಚಿತಾರ್ಥನ ದೇವಸ್ಥಾನದಲ್ಲಿ ಇಟ್ಕೊಳ್ದೆ ಮನೇಲಿ ಇಟ್ಕೊಂಡಿದ್ದಿದೆ, ನನ್ನ ಮಗ ರಮೇಶ ಇಲ್ಲಿ ಬರ್ತಾನೂ ಇರ್ಲಿಲ್ಲ, ನಿಶ್ಚಿತಾರ್ಥ ನಡೀತಾನೂ ಇರ್ಲಿಲ್ಲ. ಲೇ, ಒಂದು ವಿಷಯ ತಿಳ್ಕೊ, ಈ ಮನೆಯಲ್ಲಿ ಏನೇ ಒಳ್ಳೆ ಕಾರ್ಯ ನಡಿಬೇಕಾದ್ರೂ ಅದು ನನ್ನ ಮಗ ರಮೇಶಿಂದಲೇ ನಡಿಬೇಕು. ಅದು ವಿಧಿ ನಿಯಮ, ಅದನ್ನ ಯಾರು ಬದಲಾಯಿಸಕ್ಕಾಗಲ್ಲ. ರಮೇಶನ ಸಹಾಯ ಇಲ್ಲದೆ ಈ ಮದುವೆನ ಅದ್ಧೂರಿಯಾಗಿ ಮಾಡ್ತೀನಿ ಅಂತ ಜಂಬ ಕೊಚ್ಕೊಂಡಿಯಲ್ಲ, ನೋಡ್ದ್ಯಾ? ರಮೇಶ ಇಲ್ಲದೆ ನಿನ್ನಿಂದ ನಿಶ್ಚಿತಾರ್ಥ ಕೂಡ ಮಾಡಕ್ಕಾಗ್ಲಿಲ್ಲ. ಲೇ, ದೇವ್ರಿದಾನೆ ಕಣೆ, ಇನ್ನೂ ಸರಿಯಾಗಿ ಅನುಭವಿಸ್ತೀಯಾ? ನೀನ್ ಬಾಮ್ಮ. ಏನಮ್ಮ ಯೋಚನೆ ಮಾಡ್ತಾ ಇದೀಯಾ? ಅಪ್ಪ, ಅಣ್ಣ 200 ಗ್ರಾಂ ಚಿನ್ನ ಹಾಕ್ತೀನಿ ಅಂತ ಹೇಳಿದ್ದಾರೆ. ಆದ್ರೆ ಅವ್ರು ಈಗಿರೋ ಪರಿಸ್ಥಿತಿಲಿ ಅದ್ ಹೇಗಪ್ಪ ಸಾಧ್ಯ? ಇವ್ರುಗಳ ಆಳಿದಾಟದಲ್ಲಿ ಅಣ್ಣ ಸಿಗಾಕೊಂಡ್ಬಿಟ್ರಲ್ಲಪ್ಪ. ನನ್ನಿಂದ ಅಣ್ಣನ್ಗೆ ತುಂಬಾ ಕಷ್ಟ ಆಗ್ತಿದೆಯಲ್ಲಪ್ಪ. ನೀನ್ ಯಾಕಮ್ಮ ಚಿಂತೆ ಮಾಡ್ತೀಯ? ರಮೇಶ್ನಿಗಿರೋ ಒಳ್ಳೆ ಗುಣಕ್ಕೆ ಎಲ್ಲ ಒಳ್ಳೇದಾಗುತ್ತೆ. ಆ ಕೆಟ್ಟ ಮನುಷ್ಯ ರಾಜಶೇಖರ, ಆ ಪೊರ್ಕಿ ವಾಸುವಿಂದ ನಿನ್ನ ಮದುವೆ ನಡೆಯೋಂಗಾಯ್ತಲ್ಲ ಅಂತ ನನ್ನ ಮನಸ್ಸಿಗೆ ಸಂಕಟ ಆಗ್ತಿತ್ತು. ದೇವ್ರ ದೊಡ್ಡನು, ತಪ್ಪಿಸ್ಬಿಟ್ಟ. ನೋಡಿದ್ಯಾ? ಈಗ ರಮೇಶ ತನ್ನ ತಂಗಿ ಮದುವೆನ ತಾನೇ ಮುಂದೆ ನಿಂತು ಮಾಡ್ತಾನಲ್ಲ ಅಂತ ನನಗೆ ತುಂಬಾ ಸಂತೋಷ ಆಗ್ತಾ ಇದೆಯಮ್ಮ. ನೀನು ಸಂತೋಷವಾಗಿರು. ಅಡಿಗೆ ಮಾಡೋಗಮ್ಮ. ಸರಿಯಪ್ಪ. ಅಕ್ಕ, ಬಾರೇವತಿ. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಹೇಗಿದ್ಯಾ ಪ್ರಿಯಾ? ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಪ್ರಿಯಾ, ನೀನು ಕೂತ್ಕೊಮ್ಮ. ತಗೊಳ್ಳಿ. ಏನ್ ಮಾಡ್ಲಿ? ಕಾಫಿ, ಟೀ? ಏನು ಬೇಡ ಅಕ್ಕ, ಈಗ ತಾನೇ ಕುಡ್ಕೊಂಡ್ ಬಂದ್ವಿ. ಕೂತ್ಕೊಳ್ಳಿ ನೀವು.
ನೀವು ಮನೇಲಿರ್ತಿರೋ ಅಥವಾ ಕೆಲ್ಸಕ್ಕೆ ಹೊರಟೋಗಿರ್ತಿರೋ ಅಂತ ಸಂದೇಹದಿಂದನೇ ಬಂದ್ವಿ. ಈಗ ತಾನೇ ಊಟ ಮಾಡ್ಕೊಂಡು ಕೆಲ್ಸಕ್ಕೆ ಅಂತ ಹೊರಟಿದ್ದೆ, ಅಷ್ಟರಲ್ಲಿ ನೀವು ಬಂದ್ರಿ. ಹೌದು, ಏನು ದಿಢೀರಂತ ಇಲ್ಲಿವರೆಗೆ? ಒಂದು ಮುಖ್ಯವಾದ ವಿಷಯ. ರೇವತಿ, ಅದನ್ನ ಕೊಡಮ್ಮ. ಏನಿದು? ಒಡವೆ. ರಾಣಿ ಮದ್ವೆಗೆ 200 ಗ್ರಾಮ್ ಚಿನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ರಲ್ಲ, ಅದು ಈ ಬಾಕ್ಸಲ್ಲಿದೆ. ಇದನ್ ಕೊಟ್ಬಿಟ್ಟು ಹೋಗೋಣ ಅಂತ ನಾನು ಅಮ್ಮ ಬಂದಿದ್ದೀವಿ. ತಗೊಳ್ಳಿ ಭಾವ. ಬೇಡ ರೇವತಿ. ಯಾಕೆ ಭಾವ ಬೇಡ ಅಂತಿದ್ದೀರಾ? ಒಡವೆ ಇಲ್ಲ ಅಂದ್ರೆ ನಿಶ್ಚಿತಾರ್ಥ ಟೈಮಲ್ಲಿ ತಟ್ಟೆ ಬದಲಾಯಿಸ್ಕೊಳ್ಳೋದಿಲ್ಲ ಅಂತ ಗಂಡಿನ ಕಡೋರ್ ಹೇಳಿದ್ದನ್ನ ಮರ್ತ್ಬಿಟ್ರಾ? ಒಡವೆ ಇಲ್ಲ ಅಂದ್ರೆ ರಾಣಿ ಮದ್ವೆನ ಹೇಗ್ ಮಾಡ್ತೀರಾ ಭಾವ? ಅದು ನೀವೀಗಿರೋ ಪರಿಸ್ಥಿತಿಲಿ 200 ಗ್ರಾಮ್ ಚಿನ್ನನ ಹೇಗ್ ತರ್ತೀರಾ? ಅದಕ್ಕೆ ನಾನು ಅಮ್ಮ ಮಾತಾಡ್ಕೊಂಡು ಈ ನಿರ್ಧಾರಕ್ಕೆ ಬಂದಿದ್ದೀವಿ. ತಗೊಳ್ಳಿ ಭಾವ. ತಗೋ ಪರಮೇಶ. ಅಮ್ಮ, ನನ್ನ ತಂಗಿ ಮದುವೆ ಒಳ್ಳೆ ರೀತಿಯಲ್ಲಿ ನಡಿಬೇಕು ಅನ್ನೋ ಅಕ್ಕರೆಯಿಂದ ನೀವು ಈ ಒಡವೆನ ತಗೊಂಬಂದಿರೋದು ನನಗೆ ತುಂಬಾ ಸಂತೋಷನೇ. ರೇವತಿ, ನೀವಿಬ್ರು ಈ ಒಡವೆನ ತಗೊಂಬಂದಿರೋ ವಿಷಯ ನಿಮ್ಮ ಅಪ್ಪನಿಗೆ ಗೊತ್ತಾ? ಗೊತ್ತಿಲ್ಲ ಭಾವ. ನಿಮ್ಮ ಅಪ್ಪನಿಗೆ ಗೊತ್ತಿಲ್ಲದೆ ನೀವು ತಂದಿರೋ ಈ ಒಡವೆನ ನಾನು ಇಸ್ಕೊಂಡ್ರೆ ನಿಮ್ಮಪ್ಪ ಮೋಸದಿಂದ ನನ್ನ ಮನೆಯೂ ಗ್ಯಾರೇಜ್ನೂ ಬರೆಸ್ಕೊಂಡ ಹಾಗೆ ಇದು ಆಗೋದಿಲ್ವಾ? ಅಂತ ತಪ್ಪನ್ನ ನಾನು ಮಾಡ್ಬೇಕಾ? ರಮೇಶ, ಇದ್ರಲ್ಲಿ ತಪ್ಪೇನಪ್ಪ ಇದೆ? ಇದು ಅವ್ರು ಮಾಡಿಸ್ಕೊಟ್ಟು ಒಡವೆ ಅಲ್ಲ. ನನ್ನ ಮದುವೆನಲ್ಲಿ ನನಗೆ ಅಂತ ನಮ್ಮಮ್ಮ ಹಾಕಿದ ಒಡವೆ. ಏನೇ ಇರ್ಲಮ್ಮ, ಅವ್ರಿಗೆ ಗೊತ್ತಿಲ್ಲದೆ ನೀವು ತಂದಿರೋ ಒಡವೆನ ನಾನು ಇಸ್ಕೊಳ್ಳೋದು ನನಗೆ ಯಾಕೋ ಸರಿ ಕಾಣ್ತಾ ಇಲ್ಲ. ಅದಕ್ಕೆ ನನ್ನ ಮನಸ್ಸಾಕ್ಷಿನೂ ಒಪ್ತಾ ಇಲ್ಲ. ಭಾವ, ನನ್ನ ಮನಸ್ಸಾಕ್ಷಿನೂ ಒಪ್ತಾ ಇರ್ಲಿಲ್ಲ. ಅದಕ್ಕೆ ನಾನು ಅಮ್ಮನ ಹತ್ರ ಮಾತಾಡಿ ಈ ಒಡವೆನ್ ತಗೊಂಡ್ ಬಂದೆ. ಏನಮ್ಮ ಹೇಳ್ತಾ ಇದೀಯ ನೀನು? ಮೊದಲನೇ ಸತಿ ಗಂಡನ ಕಡೆಯವರು ರಾಣಿ ನೋಡಕ್ ಬಂದಾಗ ನಮ್ಗೆ ಯಾವ್ದೇ ವರದಕ್ಷಿಣೆ ಒಡವೆ ಬೇಡ ಅಂತಾನೆ ಹೇಳಿದ್ರು. ಆದ್ರೆ ನಿಮ್ ಗ್ಯಾರೇಜ್ನ ಮನೇನ ಮೋಸದಿಂದ ಬರ್ಸ್ಕೊಂಡಿರೋ ನಮ್ಮ ಅಪ್ಪನಿಂದ, ವಾಸುವಿಂದ ಸ್ವಲ್ಪನಾದ್ರೂ ದುಡ್ಡು ಖರ್ಚಾಗ್ಲಿ ಅನ್ನೋ ಉದ್ದೇಶದಿಂದ 200 ಗ್ರಾಮ್ ಚಿನ್ನ ಕೊಡ್ತೀವಿ ಅಂತ ವಾಸು ಬಾಯಿಂದಾನೆ ಹೇಳಿಸ್ದೆ ನಾನು. ಆದ್ರೆ ನಮ್ಮಪ್ಪ ಇದ್ರಲ್ಲೂ ಮೋಸ ಮಾಡ್ಬಿಟ್ರು. ಅದಕ್ಕೆ ಈ ಭಾರ ಎಲ್ಲ ಈಗ ನಿಮ್ ತಲೆ ಮೇಲೆ ಬಿದ್ದಿದೆ ಭಾವ. ಇದಕ್ಕೆಲ್ಲ ಮೂಲ ಕಾರಣನೇ ನಾನು. ನಿಮ್ ಭಾರ ಕಡಿಮೆ ಮಾಡಿದ್ರೇನೆ ನನ್ ಮನಸ್ಸಿನಲ್ಲಿರೋ ಭಾರ ಕಡಿಮೆ ಆಗೋದು. ದಯವಿಟ್ಟು ಇದನ್ನ ತಗೊಳ್ಳಿ ಭಾವ. ಬೇಡಮ್ಮ ರೇವತಿ, ಅದು 1 ಮೊಳ ಹೂವಾದ್ರೂ ಪರವಾಗಿಲ್ಲ. ಅದು ನಾನು ಸಂಪಾದನೆ ಮಾಡಿರೋ ದುಡ್ಡಿಂದನೇ ನನ್ನ ತಂಗಿಗೆ ತೆಗೆಸ್ಕೊಡ್ಬೇಕು. ಆಗ್ಲೇ ನನಗೆ ಸಂತೋಷ ಆಗೋದು, ನನ್ನ ಮನಸ್ಸಿಗೆ ನೆಮ್ಮದಿ ಸಿಗೋದು. ಸರಿ ಭಾವ, ಆದ್ರೆ 200 ಗ್ರಾಮ್ ಚಿನ್ನ ಹಾಕ್ತೀವಿ ಅಂತ ಹೇಳಿದಿರಲ್ಲ, ಅದು ನಿಮ್ಮಿಂದ ಹೇಗ್ ಸಾಧ್ಯ? ಸಾಧ್ಯ ಅಮ್ಮ, ಖಂಡಿತ ಸಾಧ್ಯ. ಹೇಗಾದ್ರೂ ಮಾಡಿ ನಾನು ಆ ಒಡವೆನ ಹಾಕ್ತೀನಿ. ಆದ್ರೆ ನೀನು ನಿನ್ನ ಮನೆಯಿಂದ ಈ ಒಡವೆನ ತಂದು ದಯವಿಟ್ಟು ನನಗೆ ಅವಮಾನ ಮಾಡಬೇಡ. ಅಕ್ಕ, ನೀವಾದ್ರೂ ಭಾವನ್ಗೆ ಹೇಳಿ. ಇಲ್ಲ ರೇವತಿ, ಇವ್ರು ಹೇಳಿದ್ದೆ ಸರಿ. ಹೇಗಾದ್ರೂ ಮಾಡಿ ಗಂಡಿನ ಮನೆಯವ್ರು ಕೇಳಿದ ಒಡವೆನ ಹಾಕಿ ತಂಗಿ ಮದ್ವೆ ಇವ್ರು ಮಾಡೇ ಮಾಡ್ತಾರೆ. ನಿಮ್ ಒಡವೆ ಬೇಡ. ಸರಿ ಬಿಡಿ, ನನ್ನಿಂದ ಉದ್ಭವ ಆಗಿದ್ದ ಸಮಸ್ಯೆನ ನಾನೇ ಬಗೆಹರಿಸೋಣ ಅಂತ ಬಂದೆ. ಆದ್ರೆ ಅದಾಗ್ಲಿಲ್ಲ. ನಾವಿನ್ ಬರ್ತೀವಿ. ಬರ್ತೀವಮ್ಮ. ಬರ್ತೀವಿ ಭಾವ. ಸರಿ ಅಮ್ಮ. ಬರ್ತೀವಕ್ಕ. ಬರ್ತೀನಿ ಪ್ರಿಯಾ. ಅಲ್ಲ, ಅವ್ರ ಮುಂದೆ ನಿಮ್ಮನ್ನ ಬಿಟ್ಕೊಡ್ಬಾರ್ದು ಅಂತ ಆ ರೀತಿ ಮಾತಾಡ್ದೆ. ಇವತ್ತಿರೋ ಚಿನ್ನದ ಬೆಲೆಗೆ 200 ಗ್ರಾಮ್ ಚಿನ್ನ ಅಂದ್ರೆ 6 ಲಕ್ಷ ರೂಪಾಯಿ ಆಗುತ್ತೆ. ಅಷ್ಟೊಂದು ದುಡ್ಡಿಗೆ ಏನ್ ಮಾಡ್ತೀರಾ? ಗೊತ್ತಿಲ್ಲ ಅರ್ಚನಾ, ಆದರೆ ಏನಾದ್ರೂ ಒಂದು ವ್ಯವಸ್ಥೆ ಮಾಡಲೇಬೇಕು. ಏನೋ ಒಂದು ದಾರಿ ಸಿಗುತ್ತೆ. ಅದೇ ಹೇಗೆ? ಈಗ ನಾವು ಮನೆ, ಗ್ಯಾರೇಜು ಎಲ್ಲನೂ ಕಳ್ಕೊಂಡು ಬೀದಿಗೆ ಬಿದ್ದಾಗ ಇಂಥ ಒಂದು ಮನೆಗೆ ಬರ್ತೀವಿ ಅಂತ ಅಂದ್ಕೊಂಡಿದ್ವಾ? ಆದ್ರೆ ಬಂದಿದ್ದೀವಲ್ಲ. ಹಾಗೆ ನನಗೆ ಕೆಲಸ ಇಲ್ಲದೆ ಇದ್ದಾಗ ಮರದ ಕೆಳಗೆ ನಾನು ಗ್ಯಾರೇಜ್ ಓಪನ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ನ. ಆದ್ರೆ ಆಯ್ತಲ್ಲ. ಹಾಗೆ ಏನಾದ್ರೂ ಒಂದು ದಾರಿ ಸಿಕ್ಕೇ ಸಿಗುತ್ತೆ.
ಅಷ್ಟೇ ಅಲ್ಲ ಅರ್ಚನಾ, ನನ್ನ ತಂಗಿ ಮದುವೆಗೆ ನಾನು ಏನೂ ಮಾಡೋಕ್ಕಾಗ್ಲಿಲ್ವಲ್ಲ ಅನ್ನೋ ನೋವು ನನ್ನ ಮನಸ್ಸಲ್ಲಿತ್ತು. ಆ ನೋವನ್ನು ದೂರ ಮಾಡ್ಕೊಳ್ಳೋಕ್ಕೋಸ್ಕರನೇ ಆ ದೇವರು ನನಗೆ ಇಂಥ ಅವಕಾಶ ಮಾಡಿಕೊಟ್ಟಿದ್ದಾನೆ ಅಂತ ಅನ್ನಿಸ್ತಾ ಇದೆ. ಹೇಗಾದರೂ ಮಾಡಿ ಇದನ್ನು ಅಡ್ಜಸ್ಟ್ ಮಾಡಲೇಬೇಕು. ಯಾವುದಾದ್ರೂ ಒಂದು ದಾರಿ ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ ಅರ್ಚನಾ. ನಾನು ಬರ್ತೀನಮ್ಮ ಪ್ರಿಯ. ಸರಿ ಭಾವ. ಯಾರಿರ್ಬೋದು ಇಷ್ಟೊತ್ತಲ್ಲಿ? ಟೈಮ್ ಬೇರೆ ಎಷ್ಟೊತ್ತಾಗೈತೆ ನೋಡೋಣ. ಏನೋ ಗೆಳೆಯ, ಶಾಕ್ ಆಯ್ತಾ? ನಾನು ಬರ್ತೀನಿ ಅಂತ ನೀನು ಅನ್ಕೊಂಡಿರ್ಲಿಲ್ಲ. ಡೇಯ್, ನೀನ್ ಇಲ್ಲಿಗೆ ನನ್ನ ನುಡಿಕೊಂಡು ಬಂದೇ ಬತ್ತಿ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು ಕಣೋ. ಯಾಕೆ ಅಂದರೆ ಮ್ಯಾಡಿ ಈಗಾಗಲೇ ಪೊಲೀಸ್ನವರು ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಪೊಲೀಸ್ನವರು ನೀನು ಹುಡುಕ್ತಾ ಇದ್ದಾರೆ. ನೀನು ಪೊಲೀಸ್ನವ್ರ ಕೈಯಿಂದ ತಪ್ಪಿಸ್ಕೊಳಕ್ಕಾಗಲ್ಲ, ಹಾಗೇನೆ ನನ್ನ ಕೈಯಿಂದನೂ ತಪ್ಪಿಸ್ಕೊಳಕ್ಕಾಗಲ್ಲ. ಏಯ್, ನಾನು ನೀನು ಸೇರಿ ತಾನೆ ಎಲ್ಲ ಕೆಟ್ಟ ಕೆಲ್ಸಗಳನ್ನು ಮಾಡಿದ್ದು, ಒಟ್ಟಿಗೆ ಸೇರಿ ತಾನೆ ತುಂಬಾ ಹೆಣ್ಗಳನ್ನ ಅನುಭವಿಸಿದ್ದು. ಈಗ ಶಿಕ್ಷೆನ ನಾನು ಒಬ್ಬನೇ ಅನುಭವಿಸ್ಬೇಕೇನೋ? ನೀನ್ ಮಾತ್ರ ನಂಗಂತ ದ್ರೋಹ ಮಾಡ್ಬೋದೇನಾ? ಏಯ್, ನಾನ್ ನಿನಗ್ ಮಾಡಿದ್ದು ದ್ರೋಹ ಆದ್ರೆ ನೀನ್ ನನಗ್ ಮಾಡಿದ್ದು ತ್ಯಾಗನೇನೋ? ಹೇಳಲೇ. ಏ ರಾಮ್, ಏನ ಮಾಡ್ತೀಯ ಈಗ ನೀನು? ನನಗೆ ನಂಬಿಕೆ ದ್ರೋಹ ಮಾಡಿ ನೀನು ನೆಮ್ಮದಿಯಾಗಿ ಸಂತೋಷವಾಗಿರ್ತೀಯನೋ? ನಿನ್ನ ನಂಬಿದ ಪಾಪಕ್ಕೆ ನಾನ್ ಜೈಲ್ಗೆ ಹೋಗಿ ಕಷ್ಟ ಪಡ್ಬೇಕೇನೋ? ನಂಬಿಕೆ ದ್ರೋಹ ಮಾಡಿದವರು ಫ್ರೆಂಡೇ ಆದ್ರೂ ಸರಿ, ಲವರ್ ಆದ್ರೂ ಸರಿ, ಅವರು ಜೀವಂತವಾಗಿ ಇರಬಾರ್ದು. ರಾಮ್, ಏನ ಮಾಡ್ತೀರ ನೀನು? ನಿನ್ನ ಕೊಲೆ ಮಾಡ್ತೀನಿ. ರಾಮ್ ರಾಮ್, ಬೇಡ ಕಣ, ನನ್ ಕೊಲೆ ಮಾಡ್ಬೇಡ ಕಣ, ನಿನ್ನ ಕೈ ಮುಗಿತೀನಿ, ನಾನು ಬಿಟ್ಬಿಡ. ನಾಡಿ ಕಂಪ್ಲೇಂಟ್ ಕೊಟ್ಟಿರೋದ್ರಿಂದ ಪೊಲೀಸ್ನವ್ರು ನನ್ನನ್ನ ಹುಡುಕ್ತಾ ಇದ್ದಾರೆ. ಹೇಗಿದ್ರು ನನ್ನನ್ನು ಅರೆಸ್ಟ್ ಮಾಡೇ ಮಾಡ್ತಾರೆ. ಕಾವಿನ ಅನುಭವಿಸ್ತೆ, ನಂಬಿಕೆ ದ್ರೋಹ ಮಾಡಿ ನಿನ್ನ ಸಾಯಿಸ್ತೆ, ಹಾಗೆ ಬಿಟ್ಬಿಟ್ಟು ನಾನು ಜೈಲ್ಗೆ ಹೋಗ್ಬಿಡ್ತೀನ? ನಂಬಿಕೆ ದ್ರೋಹ ಮಾಡಿ ನಿನ್ನ ಸಾಯಿಸಿದ್ಮೇಲೆ, ಕಾವಿನ ಅನುಭವಿಸಿದ್ಮೇಲೆ ನನಗೇನಾದ್ರೂ ಪರವಾಗಿಲ್ಲ ಕಣಲೇ.